ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ವಜ್ರೇಶ್ವರಿ ರಚನಾ ಹತ್ರ ಅಳಿಯಂದ್ರು ಎಲ್ಲಿ ಕಾರ್ಯ ಕೂತಿಲ್ಲ ಅವರು ಅಂತಾಳೆ. ಅಮ್ಮ, ಅವ್ರು ಪೂಜೆಗೆ ಕೂರೋದು ರಾಣಂಗಾಗಲಿ ಅವ್ರ ಅಮ್ಮಂಗಾಗಲಿ ಇಷ್ಟ ಇಲ್ಲ, ಅದಕ್ಕೆ ಮನಸ್ತಾಪಗಳು ಬೇಡ ಅಂತ ಅವ್ರು ಹೊರಗಡೆ ಇದ್ದಾರೆ ಅಂತಾಳೆ ರಚನಾ. ದೊಡ್ಡ ಮಗನಾಗಿ ತಂದೆ ಶ್ರಾದ್ದ ಮಾಡೋದು ಅವ್ರ ಹಕ್ಕು, ಅದನ್ನು ಹೇಗೆ ಇನ್ನೊಬ್ರಿಗೆ ಬಿಟ್ಕೊಡ್ತಾರವರು? ನಡಿ, ನಾನು ಇವಾಗಲೇ ಹೋಗಿ ಆ ಕನಕಾಂಬರಿ ಹತ್ರ ಮಾತಾಡ್ತೀನಿ ಅಂತಾರೆ ವಜ್ರೇಶ್ವರಿ. ಅಮ್ಮ, ನಾವು ಈಗ ಅಷ್ಟೇ ಈ ಮನೆಗೆ ಬಂದಿದ್ದೀವಿ, ಅದು ಜೀವನ ಕಷ್ಟಪಟ್ಟು ಒಪ್ಪಿಸಿದ ಮೇಲೆ. ಈ ಮನೆಯಲ್ಲಿ ಇವ್ರಿವ್ರ ಮಧ್ಯೆ ಏನೇನೋ ಕತೆ ಇದೆ, ಅದು ಏನು ಅಂತ ನನಗೆ ಸರಿಯಾಗಿ ಗೊತ್ತಿಲ್ಲ. ನೀನು ಬೇರೆ ಮಧ್ಯೆ ನುಗ್ಗಿ ಇನ್ನೇನೋ ಆಗೋದು ಬೇಡ ಅಂತಾಳೆ ರಚನಾ. ಕಣ್ಣು ಮುಂದೆ ನನ್ನ ಅಳಿಯಂಗೆ ಅನ್ಯಾಯ ನಡೀತಿದ್ರೆ ನಾನು ನೋಡ್ಕೊಂಡು ಸುಮ್ಮನೆ ಇರಬೇಕಾ ಅಂತಾರೆ ವಜ್ರೇಶ್ವರಿ. ನಿನ್ನ ಅಳಿಯಂಗೆ ಬೇಡ ಅನ್ಸಿನೇ ಹೊರಗಡೆ ಇರೋದವರು, ಸುಮ್ಮನಿರು ಅಂತಾಳೆ ರಚನಾ. ಏನಮ್ಮ ನೀನು ಈ ಮನೆ ಮಹಾರಾಣಿಯಾಗಿ ನೀನು ಇರ್ತೀಯ ಅಂತ ನಾನು ಅಂದ್ಕೊಂಡ್ರೆ ಅಂತಾರೆ ವಜ್ರೇಶ್ವರಿ. ನಾನಿಲ್ಲಿ ಮಹಾರಾಣಿಯಾಗಿ ಬದುಕೋಕ್ಕೆ ಬಂದಿಲ್ಲಮ್ಮ, ಆ ರೀತಿ ಯಾವ ದೊಡ್ಡ ಆಸೆಗಳು ನನಗಿಲ್ಲ. ನಾವಿಲ್ಲಿಗೆ ಬಂದಿರೋದು ಮುರಿದೋಗಿರೋ ಮನಸ್ಸುಗಳನ್ನು, ಈ ಒಡೆದೋಗಿರೋ ಕುಟುಂಬನ ಒಂದು ಮಾಡೋದಕ್ಕೆ, ನನ್ನ ಮಾವನ ಕೊನೆ ಆಸೆನ ಈಡೇರಿಸೋದಕ್ಕೆ. ಬಂಗಾರದಂಥ ಮನುಷ್ಯ ನನ್ನ ಮಾವ, ಅವರ ಆಸೆಗಳನ್ನು ನಾನು ಈಡೇರಿಸ್ತೀನಿ, ಅವರಿಗೆ ತಕ್ಕ ಅನ್ಸ್ಕೊತೀನಿ ಅಂತ ರಚನಾ ಅಳ್ತಾಳೆ. ಅಳಬೇಡ ರಚನಾ, ನೀನು ಅಂದ್ಕೊಂಡಿರೋದು ಖಂಡಿತ ನೆರವೇರುತ್ತೆ. ಈ ಅಮ್ಮ ನಿನ್ನ ಜೊತೆ ನಿಂತ್ಕೋತಾಳೆ, ಅಳಬಾರ್ದಮ್ಮ ಅಂತ ವಜ್ರೇಶ್ವರಿ ರಚನಾನ ತಪ್ಕೋತಾಳೆ. ನಂತರ ಇಬ್ಬರು ಒಳಗಡೆ ಬರ್ತಾರೆ. ಈಚೆ ರಾಣ ಕಣ್ಣೂರಿ ಅಂತ ಕೂಗ್ತಾನೆ. ಅಯ್ಯೋ, ಇನ್ನೂ ಮುಗ್ದಿಲ್ಲವ ನಿಮ್ಮ ರೋದನೆ ಅಂತಾರೆ ಪುರೋಹಿತರು. ನಮ್ಮಣ್ಣ ಉರಿ ಅಂತ ಒದ್ದಾಡ್ತಿದ್ರೆ ರೋದನೆ ಅಂತೀಯಾ ಅಂತಾನೆ ಕಪಿಲ್. ಒಂದು ಚೀಟಿಗೆ ಸಾಂಬ್ರಾಣಿ ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ಕಾರ್ಯನೇ ಮುಗ್ದೋಗಿರೋದಲ್ವಾ, ಬೇಕಿತ್ತ ಈ ಬಿಲ್ಡಪ್ಗಳೆಲ್ಲ ಅಂತಾರೆ ಭರಣ್. ಹೇಳಿ ಸ್ವಾಮಿ, ಸರಿಯಾಗಿ ಈ ಮೂರ್ಖರ ಶಿಖಾಮಣಿಗಳಿಗೆ ಬುದ್ಧಿ ಬರಲ್ಲ ಹೇಳ್ದೇ ಇದ್ರೆ ಅಂತಾರೆ ಪುರೋಹಿತರು. ಏಯ್, ಯಾರೋ ಮೂರ್ಖ ಶಿಖಾಮಣಿ ಅಂತ ಕಪಿಲ್ ಪುರೋಹಿತರ ಹತ್ರ ಹೋಗುವಾಗ, ನಡಿ ಆ ಕಡೆ ಅಂತ ಕಪಿಲ್ನ ಭರಣ್ ತಳ್ತಾರೆ. ಇದೇನು ಮನೆ ಅಂದ್ಕೊಂಡಿದ್ಯೋ, ಕುಸ್ತಿ ಅಖಾಡ ಅಂದ್ಕೊಂಡಿದ್ಯೋ, ದೊಡ್ಡವರು ಚಿಕ್ಕವರು ಮರ್ಯಾದೆ ಇಲ್ಲ ಅಂತಾರೆ ಭರಣ್. ಕಪಿಲ್, ಉರಿ ತಡ್ಕೊಳಕ್ಕಾಗ್ತಿಲ್ವಲ್ಲ ಅಂತಾನೆ ರಾಣ. ಅಯ್ಯೋ, ಇವ್ರು ಮಾಡಿರೋ ರಾದ್ಧಾಂತಕ್ಕೆ ಫೋಟೋ ಮುಂದಿರೋ ದೀಪಗಳೆಲ್ಲ ಆರೋಯ್ತು, ಇವ್ರ ಕೈಲಿ ಶ್ರಾದ್ದ ಮಾಡಿಸ್ಕೊಳ್ಳೋದು ಇಷ್ಟ ಇರಲಿಲ್ವೇನೋ ಈ ದೊಡ್ಡವರಿಗೆ ಅಂತಾರೆ ಪುರೋಹಿತರು. ಏನು ಸಾಯಿಸ್ಬಿಡ್ತೀನಿ ಅಂತ ಕಪಿಲ್ ಬರುವಾಗ ಈಶ್ವರಚಂದ್ರ ಎಲ್ಲ ನಮ್ಮನ್ನೇ ನೋಡ್ತಿದ್ದಾರೆ, ಸುಮ್ಮನಿರು ಅಂತಾರೆ. ಸಮಯ ಮೀರ್ತಿದೆ, ದೀಪನ ಹಚ್ಚಿ ಧೂಪ ಹಾಕಿ, ಇಲ್ಲ ಅಂದರೆ ಕಾರ್ಯ ಸಂಪನ್ನ ಆಗಲ್ಲ ತಿಳ್ಕೊಳ್ಳಿ. ಇವ್ರ ಕೈಲಿ ಆಗಲ್ಲ ಅಂದರೆ ಸಂಜೀವನ್ ಕರೆಸಿ ಮುಗಿಸ್ಬಿಡೋಣ ಅಂತಾರೆ ಪುರೋಹಿತರು. ಬೇಡ, ನಾನೇ ದೀಪ ಹಚ್ತೀನಿ, ನಾನೇ ಧೂಪ ಹಾಕ್ತೀನಿ ಅಂತ ರಾಣ ಎದ್ದು ಫೋಟೋದ ಮುಂದೆ ಬಂದು ನಿಂತ್ಕೋತಾನೆ. ಆಗ ಕಪಿಲ್ಗೆ ಬೆಂಕಿ ಪಟ್ಟಣ ಕೊಡು ಅಂತಾರೆ ಭರಣ್. ಅವ್ನು ಕೊಡ್ತಾನೆ. ಕಡ್ಡಿಗಿರಿದ್ರೆ ಬೆಂಕಿ ಹಿಡಿಯಲ್ಲ, ಬೆಂಕಿ ಪಟ್ಟಣ ಬಿಸಾಕ್ತಾನೆ ರಾಣ. ಅಣ್ಣ ನೀನು ಈ ಕಡೆ ನಾ ಹಚ್ತೀನಿ ಅಂತಾನೆ ಕಪಿಲ್. ಹಾಗೆಲ್ಲ ಯಾರಾದರೂ ಹಚ್ಚೋಕ್ಕಾಗಲ್ಲ, ಮಕ್ಕಳೇ ಆಗಬೇಕು ಅಂತಾರೆ ಪುರೋಹಿತರು. ನಾನು ಇವ್ರ ತಮ್ಮನ ಮಗ, ಅಂದರೆ ಇವರಿಗೂ ಮಗ ಇದ್ದಂಗೆ, ನಾವು ಹಚ್ತೀನಿ ಅಂತಾನೆ ಕಪಿಲ್. ಆಗಲ್ಲ ಅಂತಾರೆ ಪುರೋಹಿತರು. ಸಂಜೀವನ ಕರೆಸ್ಲಾ ಅಂತಾರೆ ಭರಣ್. ಬೇಡ, ನಾನೇ ಹಚ್ತೀನಿ ಅಂತ ಮತ್ತೆ ಬೆಂಕಿ ಗಡ್ಡಿನ ಗೀರ್ತಾನೆ ರಾಣ. ದೀಪ ಹಚ್ಚಬೇಕು ಅನ್ನುವಾಗ ಕೆಮ್ಮು ಶುರುವಾಗುತ್ತೆ. ನೀರು ಅಂತ ನಿಧಿ ಕೈನಲ್ಲಿರೋ ನೀರು ಗ್ಲಾಸನ್ನು ತಗೊಂಡು ರಾಣಗೆ ನೀರನ್ನು ಕುಡಿಸ್ತಾನೆ ಕಪಿಲ್. ಮತ್ತೆ ಕಡ್ಡಿನ ಗೀರಿ ದೀಪ ಹಚ್ಚೋಕ್ಕೆ ರಾಣ ಹೋಗುವಾಗ ರಾಣಗೆ ತಲೆ ಸುತ್ತುತ್ತೆ. ರಾಣ, ಬೆಳಿಗ್ಗೆ ತಿಂಡಿ ತಿನ್ನಲಿಲ್ವೇನೋ, ಸುಸ್ತಾಗ್ತಿದ್ಯಾ, ಜ್ಯೂಸ್ ಏನಾದರೂ ತರಿಸ್ಲಾ ಅಂತಾರೆ ಕನಕಾಂಬರಿ. ರಾಣ, ಪಾನಕ ಏನಾದರೂ ತಗೊಂಡು ಬರಲ ಮಗನೆ ಅಂತಾರೆ ಭಾಮಿನಿ. ತಲೆ ಸುತ್ತ ಬರ್ತಿದ್ಯಾ ಅಂತ ಕಪಿಲ್ ಕೇಳುವಾಗಲೇ ರಾಣ ಕೆಳಗಡೆ ಬೀಳ್ತಾನೆ. ಅಣ್ಣ ಅಂತ ನೀರಿಗೆ ಪೌಡ್ರ್ ಮಿಕ್ಸ್ ಮಾಡಿದ್ದು ಕಪಿಲ್ಗೆ ನೆನಪಾಗುತ್ತೆ. ರಾಣ ಅಂತ ಎಲ್ಲರೂ ಕರೀತಾರೆ, ಆದರೆ ರಾಣಿಗೆ ಪ್ರಜ್ಞೆ ಇರಲ್ಲ. ಡಾಕ್ಟ್ರನ್ನ ಕರೆಸೋಣ ಅಂತಾರೆ ಕನಕಾಂಬರಿ. ಇಲ್ಲ, ಶ್ರಾದ್ದ ಮಾಡಬೇಕು ಅಂತ ಉಪವಾಸ ಇದ್ದರು, ಅದಕ್ಕೆ ತಲೆ ಸುತ್ತ ಬಿದ್ದಿದ್ದಾರೆ, ರೆಸ್ಟ್ ಮಾಡಿದರೆ ಸರಿ ಹೋಗ್ತಾರೆ ಅಂತಾನೆ ಕಪಿಲ್. ಎಲ್ಲರೂ ಸೇರಿ ಅವನ್ನ ರೂಮ್ಗೆ ಎತ್ಕೊಂಡು ಹೋಗ್ತಾರೆ. ಬೇಗ ದೀಪ ಹಚ್ಚಿ ಧೂಪ ಹಾಕಲಿಲ್ಲ ಅಂದರೆ ಕಾರ್ಯ ಸಂಪನ್ನ ಆಗಲ್ಲ, ಏನು ಮಾಡ್ತೀರಾ ಹೇಳಿ ಇವಾಗ ಅಂತಾರೆ ಪುರೋಹಿತರು. ಹಿರಿಮಗ ಸಂಜೀವನ ಕರೆಸಿ ಕಾರ್ಯನ ಮುಂದುವರ್ಸೋಣ. ಎಲ್ಲಿ ಸಂಜೀವ ಅಂತಾರೆ ಈಶ್ವರಚಂದ್ರ. ಆಗ ಸೋಮಣ್ಣ ಸಂಜೀವಣ್ಣನ ಹತ್ರ ಓಡಿ ಬಂದು, ಚಿಕ್ಕದಣಿ ಅಪ್ಪಾಜಿಯವ್ರ ಕಾರ್ಯ ನಿಂತು ಹೋಯ್ತು, ನಿಮ್ಮ ತಮ್ಮವರು ತಲೆ ಸುತ್ತಿ ಬಿದ್ದುಬಿಟ್ರು, ಪ್ರಜ್ಞೆ ತಪ್ಪೋಯ್ತು, ರೂಮಿಗೆ ಎತ್ಕೊಂಡು ಹೋಗಿ ಮಲಗಿಸಿದ್ದಾರೆ ಅವರನ್ನ ಅಂತಾರೆ. ನನ್ನ ತಮ್ಮನಿಗೆ ಅಂಥದ್ದೇನಾಯಿತು ಅಂತಾನೆ ಜೀವ. ಆಗ ಭರಣ್ ಬಂದು, ಸಂಜೀವ, ಜಗದೀಶನಿಗೆ ಧೂಪ ಹಾಕು ಬಾ. ನಾನು ಅಂದ್ಕೊಂಡಂಗೆ ಆಯಿತು, ಜಗದೀಶ ನಿನ್ನ ಬಿಟ್ಟು ಬೇರೆ ಯಾರ ಕೈನಲ್ಲೂ ಧೂಪ ಹಾಕ್ಸ್ಕೊಳ್ಳಲ್ಲ, ಅವನು ಹಾಗೆ ಮಾಡಿಬಿಟ್ಟ, ಬಾ ಅಂತಾರೆ. ಅಂಕಲ್, ಏನು ಹೇಳ್ತಿದ್ದೀರಾ ನೀವು ಅಂತಾನೆ ಜೀವ. ಕೆಲವೊಂದು ವಿಷಯಗಳು ತರ್ಕಕ್ಕೆ ಮೀರಿದ್ದು, ಅನುಭವಕ್ಕೆ ಮಾತ್ರ ಗೋಚರಿಸುತ್ತೆ ನೋಡು. ವಿಷಯ ಇಷ್ಟೇ, ರಾಣ ಪ್ರಜ್ಞೆ ತಪ್ಪಿ ಬಿದ್ದಿದ್ದಾನೆ, ಶ್ರಾದ್ದ ಕಾರ್ಯ ಅರ್ಧಕ್ಕೆ ನಿಂತಿದೆ, ನೀನು ಬಂದು ಅದನ್ನು ಪೂರ್ತಿ ಮಾಡಬೇಕು, ಇಲ್ಲದೇ ಇದ್ದರೆ ಶ್ರಾದ್ದ ಕಾರ್ಯ ಸಂಪನ್ನ ಆಗಲ್ಲ ಕಣೋ ಸಂಜೀವ ಅಂತಾರೆ ಭರಣ್. ಸ್ವಲ್ಪ ಹೊತ್ತು ಕಾದು ನೋಡೋಣ ರಾಣ, ಅಪಾರ್ಥ ಮಾಡ್ಕೊಂಡ್ರೆ ಕಷ್ಟ ಅಂತಾನೆ ಜೀವ. ಅಪಾರ್ಥ ಮಾಡಿಕೊಂಡು ಅಟ್ಟದಿಂದ ಬೀಳಲಿ ಬಿಡಯ್ಯ, ಈಗ ನೀನು ಅದನ್ನು ಯೋಚನೆ ಮಾಡಿದಷ್ಟು ಸಮಯ ಇಲ್ಲ, ಇದನ್ನು ಯೋಚಿಸ್ತಾ ಕೂತ್ಕೊಂಡ್ರೆ ನೀನು ನಿನ್ನ ಅಪ್ಪನ ಆತ್ಮ ಅಲ್ಲಿ ಒದ್ದಾಡುತ್ತೆ. ಬಾ ಸಂಜೀವ, ಒಬ್ಬ ಮಗನಾಗಿ ನಿನ್ನ ಅಪ್ಪನ ಕೊನೆ ಆಸೆನ ನೆರವೇರಿಸೋದು ನಿನ್ನ ಕರ್ತವ್ಯ, ಬಾ ಹೇಳ್ತೀನಿ ನೋಡು. ಜೀವ, ಕರೆಕ್ಟಾಗಿ ಅವನಿಗೆ ಒಂದು ಅವಕಾಶ ಕೊಟ್ಟಿದ್ದೆ ಅಲ್ವಾ ನೀನು, ಅದನ್ನು ಮಾಡೋ ಯೋಗ ಅವನಿಗೆ ಇಲ್ಲ ಕಣೋ, ಅಷ್ಟೇ. ನೀನು ಕರೆಕ್ಟಾಗಿದೆಯಾ, ಯಾವ ಗಿಲ್ಟು ಫೀಲಿಂಗು ಇಟ್ಕೋಬೇಡ.
ಹೀಗೆ ನಿಂತಿದ್ರೆ ಕಾರ್ಯಕ್ಕೆ ಲೇಟ್ ಆಗುತ್ತೆ, ಬಾ ನಡಿ ಹೋಗೋಣ ಅಂತ ಭರಣ್ ಜೀವನ ಕರ್ಕೊಂಡು ಬರ್ತಾರೆ. ಎಲ್ಲರೂ ಖುಷಿಯಿಂದ ಜೀವನ್ನೇ ನೋಡಿದರೆ ಕನಕಾಂಬರಿ ಭಾಮಿನಿ ಸಿಟ್ಟಿಂದ ನೋಡ್ತಾರೆ. ಸಂಜೀವ ಬಾ ಕೂತ್ಕೊ ಅಂತಾರೆ ಈಶ್ವರಚಂದ್ರ. ಸಂಜೀವ ರಾಘವಚಂದ್ರ ಕೂತ್ಕೊ ಅಂತಾರೆ ಪುರೋಹಿತರು. ರಾಣ ಮಾಡಿರೋ ಕಾರ್ಯ ಅರ್ಧಕ್ಕೆ ನಿಂತಿದೆ, ಸಂಜೀವನ ಕೈಯಿಂದ ಮೊದಲಿಂದ ಎಲ್ಲ ಕಾರ್ಯನೂ ಮಾಡಿಸ್ಬೇಕು ನೀವು ಅಂತಾರೆ ಭರಣ್. ಆಗ್ಬೋದು, ಮೊದಲು ದೀಪ ಹಚ್ಚಿ ಅಂತಾರೆ ಪುರೋಹಿತರು. ಜೀವ ಅಪ್ಪನ ಫೋಟೋಗೆ ಕೈ ಮುಗಿದು ದೀಪ ಹಚ್ತಾನೆ. ಕಾರ್ಯ ಮಾಡೋಕ್ಕೆ ಕೂತ್ಕೋತಾನೆ. ಪುರೋಹಿತರು ಹೇಳಿದ್ದನ್ನೆಲ್ಲ ಮಾಡ್ತಾನೆ ಜೀವ. ನಮಸ್ಕಾರ ಮಾಡಿ ಅಂತ ಪೂಜಂ ಸಮಯಾಮಿ ಅಂತ ಪುರೋಹಿತರು. ಇದುವರೆಗೂ ತಂದೆಯವರ ಹೆಸರಲ್ಲಿ ಕಾರ್ಯ ಸಂಪನ್ನವಾಗಿ ನಡೆದಿದೆ, ಇನ್ನು ಬರುವಂಥ ಬಂಧುಗಳಿಗೆ ಅನ್ನ ಸಂತರ್ಪಣೆ ಮಾಡಿಸಿ ಅಂತಾರೆ. ಈಚೆ ಜೀವ ಆಚೆ ನೋಡ್ತಾ ನಿಂತಿರುವಾಗ ರಚನಾ ಬಂದು ಅವನ್ನ ಹಿಂದಿನಿಂದ ತಬ್ಕೊಂಡು ಅಳ್ತಾಳೆ. ರಚನಾ, ಯಾಕೆ ಅಳ್ತಿದ್ದೀರಾ, ಏನಾಯಿತು, ಯಾರಾದರೂ ಏನಾದರೂ ಅಂದ್ರ ಅಂತಾನೆ ಜೀವ. ಮಾವನವರ ಆಶೀರ್ವಾದ ಸಿಕ್ತು ಅಂತಾಳೆ ರಚನಾ. ಆಶೀರ್ವಾದ ಸಿಕ್ತಾ, ಏನು ಹೇಳ್ತಿದ್ದೀರಾ ನೀವು ಅಂತಾನೆ ಜೀವ. ನೀವು ಶ್ರಾದ್ದದಲ್ಲಿ ಭಾಗವಹಿಸಬಾರ್ದು ಅಂತ ರಾಣ ಹೇಳಿದಾಗಿಂದ ನನ್ನ ಮನಸ್ಸಿಗೆ ವಿಪರೀತ ಸಂಕಟಾಗಿತ್ತು. ಇವತ್ತು ಬೆಳಿಗ್ಗೆ ಕಾರ್ಯ ನಡೆದೋಕ್ಕಿಂತ ಮುಂಚೆ ನಾನು ಈ ವಿಷಯನ ಮಾವನ ಹತ್ರ ಹಂಚ್ಕೊಂಡಿದ್ದೆ. ಮಾವ, ನೀವು ನಿಮ್ಮ ಮಗನ ಕೈ ಬಿಡಬೇಡಿ ಅಂತ ಹೇಳಿದ್ದೆ, ನೋಡಿದ್ರ ಏನಾಯಿತು ಅಂತ. ಮಾವನವರು ಎಲ್ಲ ಕಾರ್ಯನೂ ನಿಮ್ಮ ಹತ್ರನೇ ಮಾಡಿಸ್ಕೊಂಡ್ರು. ಅದರ ಅರ್ಥ ಏನು? ಮಾವನವರು ಇಲ್ಲೇ ಇದ್ದಾರೆ, ನಮ್ಮನ್ನೇ ನೋಡ್ತಿದ್ದಾರೆ, ನಮ್ಮ ಮೇಲೆ ಅವರ ಆಶೀರ್ವಾದ ಇದೆ ಅಂತಾನೆ ತಾನೇ. ರಾಣ ನಿಮ್ಮ ಮೇಲೆ ಏನೇ ದ್ವೇಷ ತೀರಿಸ್ಕೊಳ್ಳೋಕೆ ನೋಡಿದ್ರು ನಮ್ಮವ ಅದಕ್ಕೆ ಅವಕಾಶ ಕೊಡೋದಿಲ್ಲ ಜೀವ ಅಂತಾಳೆ ರಚನಾ. ಮೊದಲಿಂದು ಈ ಮನೆಯಲ್ಲಿ ನಡೀತಿದ್ದು ಅದೇ ರಚನಾ. ನಮ್ಮಪ್ಪ ಯಾವುದೇ ವಿಷಯದಲ್ಲೂ ನನ್ನ ಬಿಟ್ಕೊಡ್ತಿರ್ಲಿಲ್ಲ, ಯಾವಾಗಲೂ ಜೊತೆಗಿರೋರು, ಒಬ್ಬ ಕ್ಲೋಸ್ ಫ್ರೆಂಡ್ ಥರ. ಆದರೆ ರಾಣ ಮನಸ್ಥಿತಿನೇ ಒಂಥರ ವಿಚಿತ್ರ ರಚನಾ. ಅವನು ಯಾಕೆ ಹೀಗಾದ್ನೋ ನನಗೆ ಗೊತ್ತಿಲ್ಲ. ಚಿಕ್ಕ ಹುಡುಗ ಇದ್ದಾಗಿಂದಲೂ ಅವನು ನನ್ನ ಒಬ್ಬ ಅಣ್ಣ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕಾಂಪಿಟೇಟರ್ ಅಂದ್ಕೊಂಡೇ ಬೆಳೆದು ಬಂದಿದ್ದಾನೆ. ಮೊನ್ನೆ ನಾವು ಮನೆಗೆ ಬಂದಾಗ ಆ ಲಕ್ಷಣ ಇನ್ನೂ ಹೆಚ್ಚಾಗಿ ಅವನಲ್ಲಿ ಕಾಣಿಸ್ತಿತ್ತು. ಈ ಶ್ರಾದ್ದ ವಿಷಯನ ಅವನು ಸೋಲು ಅಂತಲೇ ಫೀಲ್ ಮಾಡ್ಕೋತಾನೆ, ಸುಮ್ಮನೆ ಅಂತೂ ಇರಲ್ಲ ಅವನು ಅಂತಾನೆ ಜೀವ. ಆಗ ರಚನಾ ಜೀವ ಕೈ ಹಿಡ್ಕೊಂಡು, ಡೋಂಟ್ ವರಿ, ಅವನು ಏನೇ ಪ್ಲ್ಯಾನ್ ಮಾಡಿದ್ರು ಒಟ್ಟಿಗೆ ಫೇಸ್ ಮಾಡೋಣ. ಒಂದು ವಿಷಯ ಸ್ಪಷ್ಟ ಆಯಿತು ನನಗೆ, ನನ್ನ ಗಂಡ ಶ್ರೀರಾಮಚಂದ್ರ ಇದ್ದಂಗೆ, ಅವರಿಂದ ಯಾವ ತಪ್ಪು ನಡೆಯಲ್ಲ ಅಂತ ನಾನು ನಂಬಿದ್ದೆ. ಅದನ್ನು ಮಾವನು ಹೌದು ಅಂತ ತೋರಿಸ್ಕೊಟ್ರು ಅಂತಾಳೆ ರಚನಾ. ಈಚೆ ದೇವಿ ಕನಕಾಂಬರಿ ಹತ್ರ, ಅಮ್ಮ ಇದೆಲ್ಲ ಮಾಡೋದು ಬೇಡ, ಸರಿ ಇಲ್ಲಮ್ಮ ಅಂತಾಳೆ. ನೋಡು ದೇವಿ, ಇದನ್ನು ನಾವು ಮೊದಲಿಂದ ರೂಢಿಸ್ಕೊಂಡು ಬಂದಿರೋ ಪದ್ಧತಿ, ಹಾಗೆಲ್ಲ ಬಿಡೋದಕ್ಕೆ ಆಗಲ್ಲ, ನನಗೆ ನಡೆದಿಲ್ವಾ ಇದೆಲ್ಲ ಅಂತಾರೆ ಕನಕಾಂಬರಿ. ಕಾಲಕ್ಕೆ ತಕ್ಕನಾಗೆ ಬದಲಾಗಬೇಕಮ್ಮ ಅಂತಾಳೆ ದೇವಿ. ಬದಲಾಗೋಕ್ಕಾಗಲ್ಲ, ಇದು ನಮ್ಮ ಸಮಾಜದ ನಿಯಮ ಅಂತ ಕನಕಾಂಬರಿ ಜೀವನ ಹತ್ರ ಬಂದು, ಸಂಜೀವ ನಿನ್ನ ತಕ್ಷಣ ನಿನ್ನ ರೂಮಿಗೆ ಹೋಗು ಅಂತಾರೆ. ಯಾಕೆ ಚಿಕ್ಕಮ್ಮ ಅಂತಾನೆ ಜೀವ. ಅದು ನಿನ್ನ ಅಮ್ಮಂಗೆ ಕೆಲವು ಶಾಸ್ತ್ರಗಳು ಮಾಡೋದಿದೆ, ಈಗಲೇ ಅವಳು ತುಂಬ ನೊಂದಿದ್ದಾಳೆ. ಈ ಸಮಯದಲ್ಲಿ ನಿನ್ನ ನೋಡಿದರೆ ಅವಳಿಗೆ ಹಳೇದೆಲ್ಲ ನೆನಪಾಗುತ್ತೆ. ಅವಳು ತುಂಬ ವೈಲೆಂಟಾಗಿ ಬಿಹೇವ್ ಮಾಡ್ತಾಳೆ, ನಿನ್ನ ಹೊಡಿಲಬಹುದು, ಬಂದಿರೋ ಸಂಬಂಧಿಕರ ಬಾಯಿಗೆ ಬೀಳ್ದ ಬೇಡ ಅಂತಾರೆ ಕನಕಾಂಬರಿ. ಸರಿ ಅಂತ ಜೀವ ರೂಮಿಗೆ ಹೋಗ್ತಾನೆ. ಈಚೆ ಭಾಮಿನಿ ಕನಕಾಂಬರಿ ಸೇರಿ ಪದ್ಮಜನ ರೂಮಿಂದ ಹೊರಗಡೆ ಕರ್ಕೊಂಡು ಬರ್ತಾರೆ. ದೇವಿನೂ ಜೊತೆಗಿರ್ತಾಳೆ. ದೊಡ್ಡಮ್ಮ, ಯಾರದು, ಏನಕ್ಕ ಆ ರೀತಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಾಳೆ ನಿಧಿ. ಜೀವ ತಾಯಿ, ಅವಳು ವಜ್ರೇಶ್ ಅಂತಾರೆ ವಜ್ರೇಶ್ವರಿ. ಎಲ್ಲಿ ಕರ್ಕೊಂಡು ಹೋಗ್ತಿದ್ದಾರೆ ಅಂತಾಳೆ ನಿಧಿ. ವಿಧಿವೆ ಶಾಸ್ತ್ರ ಮಾಡ್ತಾರೆ ಅಂತಾರೆ ವಜ್ರೇಶ್ವರಿ. ಏನು ಹಾಗಂದ್ರೆ ಅಂತ ನಿಧಿ ಅಂದಾಗ, ಹಣೆಯಲ್ಲಿರೋ ಕುಂಕುಮ ಅಳಿಸ್ತಾರೆ, ಕೈ ಬಳೆ ತೆಗಿತಾರೆ, ಗಂಡ ಕಟ್ಟಿರೋ ತಾಳಿನ ತೆಗೆದಾಕ್ತಾರೆ ಅಂತಾರೆ ವಜ್ರೇಶ್ವರಿ. ಈಚೆ ರೂಮಲ್ಲಿ ಜೀವ ರಚನಾ ಬಾಲ ಹತ್ರ, ಇಷ್ಟು ವರ್ಷ ಆದಮೇಲೆ ಮನೆಗೆ ಬಂದರು, ನನಗೆ ಅಮ್ಮನ್ನ ಭೇಟಿ ಮಾಡೋಕ್ಕಾಗ್ತಿಲ್ಲ ಅಂತಾನೆ. ಅದೇನೇ ಶಾಸ್ತ್ರ ಮಾಡಿಸೋಕು ಅಮ್ಮನ್ನ ಕರ್ಕೊಂಡು ಬರ್ತಾ ಇದ್ದೀವಿ ಅಂತ ಕನಕಾಂಬರಿ ಅತ್ತೆ ಹೇಳಿದ್ರಲ್ಲ ಅಂತಾಳೆ ರಚನಾ. ಅಪ್ಪ ಫೋಟೋಗೆ ಅಮ್ಮನಿಂದ ಹೂ ಹಾಕಿಸ್ತಾರೆ ಅನ್ಸುತ್ತೆ ಅಂತಾನೆ ಜೀವ. ಅದನ್ನು ಶ್ರಾದ್ದ ಮಾಡೋ ಟೈಮಲ್ಲೇ ಮಾಡ್ಬೋದಿತ್ತಲ್ವಾ ಅಂತಾಳೆ ರಚನಾ. ನಾನಲ್ಲಿರೋ ಕಾರಣಕ್ಕೆ ಅವ್ರು ಬರೋದಿಲ್ಲ ಅಂದ್ರೇನು, ಅಮ್ಮನ ಕೋಪ ನನ್ನ ಮೇಲೆ ಅಷ್ಟು ಸುಲಭಕ್ಕೆ ಹೋಗಲ್ಲ ರಚನಾ. ಅವರನ್ನು ಹೇಗೆ ಸಮಾಧಾನ ಮಾಡಬೇಕು, ಹೇಗೆ ಹತ್ರ ಆಗೋದು ಅಂತಲೇ ಗೊತ್ತಾಗ್ತಿಲ್ಲ ನನಗೆ ಅಂತಾನೆ ಜೀವ. ಮನೆಗೆ ಬರೋಕ್ಕೆ ಅವರು ಒಪ್ಪಿದ್ದಾರೆ ಅಂದಮೇಲೆ ಅವರಲ್ಲಿ ಏನೋ ಒಂದು ದೊಡ್ಡ ಬದಲಾವಣೆ ಆಗ್ತಿದೆ ಅಂತ ಅರ್ಥ ಕಣೋ, ನೀನು ರಿಲ್ಯಾಕ್ಸ್ ಆಗು ಅಂತಾನೆ ಬಾಲ. ಆಗ ನಿಧಿ ಬಂದು, ಎಲ್ಲರೂ ಸೇರಿ ಅಕ್ಕ ನಿನ್ನ ಅತ್ತೆನ ಎಳ್ಕೊಂಡು ಹೋಗ್ತಿದ್ದಾರೆ ಅಂತಾಳೆ. ಈಚೆ ಪದ್ಮಜಾಗಿ ಶಾಸ್ತ್ರ ಮಾಡಿಸೋದಕ್ಕೆ ಕೂರಿಸಿರ್ತಾರೆ. ಕುಂಕುಮ ತೆಗಿರಿ ಅಂತಾರೆ ಕನಕಾಂಬರಿ. ಆಗ ಪದ್ಮಜ ಬೇಡ ಅಂತ ಕೂಗ್ತಾರೆ. ಆಗ ಹೆಂಗಸರೆಲ್ಲ ಬಲವಂತದಿಂದ ತೆಗೆಯುವಾಗ ರಚನಾ ಬಂದು ಕೈನ ಹಿಡ್ಕೊಂಡು, ಏನು ಮಾಡ್ತಿದ್ದೀರಾ ಅಂತಾಳೆ. ಶಾಸ್ತ್ರ ಅಂತಾರೆ ಕನಕಾಂಬರಿ. ಯಾವ ಶಾಸ್ತ್ರನೂ ಮಾಡೋದು ಬೇಕಾಗಿಲ್ಲ ಅಂತ ರಚನಾ ಕೂಗ್ತಾಳೆ. ಪದ್ಮಜ ರಚನಾನ್ನೇ ನೋಡ್ತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ.